ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಇಂದು ನಾವು ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯಲ್ಲಿ ನಡೆದ ಒಂದು ಸತ್ಯ ಘಟನೆಯ ಆಧಾರಿತ ಕಥೆಯನ್ನು ತಿಳಿಯೋಣ. ಇದು ಒಬ್ಬ ಮಹಿಳಾ ವೈದ್ಯೆ ಮತ್ತು ಅವಳ ಜೀವನಕ್ಕೆ ಬಂದ ಯುವಕನ ಕಥೆ. ಸ್ನೇಹಿತರೆ, ತನುಜಾ. ಅವಳು ಸ್ವಂತ ಕ್ಲಿನಿಕ್ ನಡೆಸುತ್ತಿದ್ದಳು. ತನುಜಾ ನೋಡಲು ಬಹಳ ಸುಂದರಿ, ಆದರೆ ಅವಳು ವಿಧವೆಯಾಗಿದ್ದಳು. ಅವಳ ಕ್ಲಿನಿಕ್ನಲ್ಲಿ ಅನೇಕ ಪುರುಷರು ಕಾಂಪೌಂಡರ್ಗಳಾಗಿ ಕೆಲಸ ಮಾಡುತ್ತಿದ್ದರು, ಆದರೆ ಅಲ್ಲಿ ಯಾರೂ ಹೆಚ್ಚು ಕಾಲ ಇರುತ್ತಿರಲಿಲ್ಲ. ತನುಜಾಳಿಗೆ ಯುವಕರ ಬಗ್ಗೆ ವಿಶೇಷ ಆಕರ್ಷಣೆ ಇತ್ತು. ಅವಳು ತನ್ನ ಕ್ಲಿನಿಕ್ನಲ್ಲಿ ಕೆಲಸ ಮಾಡುವವರನ್ನು ತನ್ನ ಇಚ್ಛೆಯಂತೆ ನಡೆಸಿಕೊಳ್ಳುತ್ತಿದ್ದಳು. ಅವಳನ್ನು ವೈಯಕ್ತಿಕವಾಗಿ ಸಂತೋಷಪಡಿಸುವುದು ಕೆಲಸಗಾರರ ಅಲಿಖಿತ ನಿಯಮವಾಗಿತ್ತು. ಇದರಲ್ಲಿ ವಿಫಲರಾದವರನ್ನು ಅವಳು ತಕ್ಷಣ ಕೆಲಸದಿಂದ ತೆಗೆದುಹಾಕುತ್ತಿದ್ದಳು. ಅವಳ ನಿರೀಕ್ಷೆಗಳು ಮತ್ತು ಬೇಡಿಕೆಗಳು ತಣಿಸಲಾಗದಂತಿದ್ದವು. ರಾತ್ರಿ ವೇಳೆ ಅವಳು ಪುರುಷರನ್ನು ತನ್ನ ಮನೆಗೆ ಕರೆದೊಯ್ಯುತ್ತಿದ್ದಳು. ಅಲ್ಲಿ ಅವಳು ಅವರೊಂದಿಗೆ ಬಹಳ ಕಠಿಣವಾಗಿ ವರ್ತಿಸುತ್ತಿದ್ದಳು. ಸುಮಾರು 20-30 ಯುವಕರು ಅವಳ ವರ್ತನೆಗೆ ಹೆದರಿ ಕೆಲಸ ಬಿಟ್ಟು ಓಡಿಹೋಗಿದ್ದರು. ಹೀಗಿರುವಾಗ ಸಂದೀಪ್ ಎಂಬ ಯುವಕ ತನ್ನ ರೆಸ್ಯೂಮೆಯೊಂದಿಗೆ ಕ್ಲಿನಿಕ್ಗೆ ಬಂದನು. ಅವನು ಡಿಗ್ರಿ ಮೊದಲ ಸೆಮಿಸ್ಟರ್ ಓದುತ್ತಿದ್ದ 20 ವರ್ಷದ ಬಡ ಯುವಕ. ತಂದೆ ಇಲ್ಲದ ಆ ಕುಟುಂಬದಲ್ಲಿ ತಾಯಿ ಮತ್ತು 4 ಜನ ಒಡಹುಟ್ಟಿದವರ ಜವಾಬ್ದಾರಿ ಅವನ ಮೇಲಿತ್ತು. ಯಾರೋ ಪರಿಚಯದವರು ನೀಡಿದ ಸಲಹೆಯಂತೆ ಸಂದೀಪ್ ಈ ಕ್ಲಿನಿಕ್ಗೆ ಬಂದಿದ್ದನು. ತನುಜಾ ಸಂದೀಪ್ನನ್ನು ನೋಡಿದ ಕೂಡಲೇ ಅವನ ವ್ಯಕ್ತಿತ್ವಕ್ಕೆ ಮಾರುಹೋದಳು. ಅವನು ಸುಂದರ ಮತ್ತು ಸದೃಢನಾಗಿದ್ದನು. ಅವಳು ಅವನನ್ನು ತನ್ನ ಕ್ಯಾಬಿನ್ಗೆ ಕರೆದು ಸಂದರ್ಶನ ಮಾಡಿದಳು. ಸಂದೀಪ್ ತನ್ನ ಬಡತನದ ಬಗ್ಗೆ ವಿವರಿಸಿದಾಗ ತನುಜಾಳಿಗೆ ಅವನನ್ನು ಬಳಸಿಕೊಳ್ಳುವ ಆಲೋಚನೆ ಬಂದಿತು. ಅವಳು ತಿಂಗಳಿಗೆ 10,000 ಸಂಬಳ ನೀಡುವುದಾಗಿ ಹೇಳಿದಳು, ಆದರೆ ಒಂದು ಷರತ್ತು ವಿಧಿಸಿದಳು. ಅವನು ಅವಳ ಮನೆಯಲ್ಲೇ ಉಳಿದುಕೊಳ್ಳಬೇಕು ಮತ್ತು ಅವಳು ಹೇಳಿದಂತೆ ಕೇಳಬೇಕು. ತನ್ನ ಕುಟುಂಬದ ಪರಿಸ್ಥಿತಿಗಾಗಿ ಸಂದೀಪ್ ಈ ಷರತ್ತಿಗೆ ಒಪ್ಪಿಕೊಂಡನು. ಮರುದಿನ ಬೆಳಗ್ಗೆ 10 ಗಂಟೆಗೆ ಸ್ನಾನ ಮಾಡಿ ಶಿಸ್ತಿನಿಂದ ಕೆಲಸಕ್ಕೆ ಬಂದನು. ತನುಜಾ ಆಧುನಿಕ ಉಡುಪುಗಳನ್ನು ಧರಿಸಿ ಅವನನ್ನು ಆಕರ್ಷಿಸಲು ಪ್ರಯತ್ನಿಸುತ್ತಿದ್ದಳು. ಅಂದು ಸಂಜೆ 8 ಗಂಟೆಗೆ ಕ್ಲಿನಿಕ್ ಮುಚ್ಚಿದ ಮೇಲೆ ಅಸಲಿ ಕಥೆ ಆರಂಭವಾಯಿತು. ತನುಜಾ ತನ್ನ ಸಾಮಾನುಗಳನ್ನು ಕಾರಿನಲ್ಲಿ ಇರಿಸಿ ಸಂದೀಪ್ನನ್ನು ಮುಂದೆ ಕುಳಿತುಕೊಳ್ಳಲು ಹೇಳಿದಳು. ದಾರಿಯಲ್ಲಿ ಮದ್ಯದ ಬಾಟಲಿಯನ್ನು ಖರೀದಿಸಿ ಇಬ್ಬರೂ ಅವಳ ಐಷಾರಾಮಿ ಬಂಗಲೆಗೆ ಹೋದರು. ಸಂದೀಪ್ ಅಂತಹ ಅರಮನೆಯಂತಹ ಮನೆಯನ್ನು ಹಿಂದೆಂದೂ ನೋಡಿರಲಿಲ್ಲ. ಮನೆ ತಲುಪಿದ ಮೇಲೆ ತನುಜಾ ಸ್ನಾನ ಮಾಡಿ ಸಣ್ಣದಾದ ಗೌನ್ ಧರಿಸಿ ಬಂದಳು. ಅವಳ ಸೌಂದರ್ಯಕ್ಕೆ ಸಂದೀಪ್ ಮಾರುಹೋದನು. ಅವಳು ಅವನಿಗೆ ಪಾನೀಯ ನೀಡಿದಳು. ಮೊದಲು ನಿರಾಕರಿಸಿದ ಸಂದೀಪ್ ನಂತರ ಅವಳ ಒತ್ತಾಯಕ್ಕೆ ಒಪ್ಪಿ ಸ್ವಲ್ಪ ಸೇವಿಸಿದನು. ನಂತರ ಇಬ್ಬರೂ ನಶೆಯಲ್ಲಿ ನೃತ್ಯ ಮಾಡಿದರು. ನಶೆ ಏರುತ್ತಿದ್ದಂತೆ ತನುಜಾ ಸಂದೀಪ್ನನ್ನು ತನ್ನ ಬೆಡ್ರೂಮ್ಗೆ ಕರೆದೊಯ್ದಳು. ಅಲ್ಲಿ ಅವಳು ಸಂದೀಪ್ನ ಬಟ್ಟೆಗಳನ್ನು ತೆಗೆಯತೊಡಗಿದಳು. ಸಂದೀಪ್ಗೆ ಭಯವಾಯಿತು. ಮೇಡಂ, ನಾನು ನಿಮ್ಮನ್ನು ತೃಪ್ತಿಪಡಿಸದಿದ್ದರೆ ಕೆಲಸದಿಂದ ತೆಗೆಯುತ್ತೀರಾ ಎಂದು ಕೇಳಿದನು. ಅದಕ್ಕೆ ಅವಳು ಹೌದು ಎಂದಳು. ಸಂದೀಪ್ಗೆ ಒಂದು ಉಪಾಯ ಹೊಳೆಯಿತು. ಇಂದು ನನಗೆ ಸಮಯ ಕೊಡಿ, ನಾಳೆ ನಾನು ನಿಮಗೆ ಅದ್ಭುತ ಪ್ರದರ್ಶನ ನೀಡುತ್ತೇನೆ ಎಂದನು. ಅಂದು ರಾತ್ರಿ ಅವರಿಬ್ಬರ ನಡುವೆ ದೈಹಿಕ ಸಂಬಂಧ ಏರ್ಪಟ್ಟಿತು. ಸುಮಾರು 2 ಗಂಟೆಗಳ ಕಾಲ ನಡೆದ ಆ ಪ್ರಕ್ರಿಯೆಯಿಂದ ತನುಜಾ ಬಹಳ ಸಂತೋಷಗೊಂಡಳು. ಮರುದಿನ ಸಂಜೆ ಸಂದೀಪ್ ಕ್ಲಿನಿಕ್ನಿಂದ 10 ನಿಮಿಷ ಹೊರಗೆ ಹೋಗಿ ಬರುತ್ತೇನೆಂದು ಹೇಳಿ ಮೆಡಿಕಲ್ ಶಾಪ್ಗೆ ಹೋದನು. ಅಲ್ಲಿ ಕೆಲವು ಶಕ್ತಿವರ್ಧಕ ಮಾತ್ರೆಗಳನ್ನು ಖರೀದಿಸಿ ಬಂದನು. ಅಂದು ರಾತ್ರಿ ಮನೆಗೆ ಹೋದ ಮೇಲೆ ತಾನು ಮದ್ಯ ಸೇವಿಸದೆ ರಹಸ್ಯವಾಗಿ ಆ ಮಾತ್ರೆಗಳನ್ನು ಸೇವಿಸಿದನು. ಆ ರಾತ್ರಿ ಸಂದೀಪ್ ಒಬ್ಬ ರಾಕ್ಷಸನಂತೆ ವರ್ತಿಸಿದನು. ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ನಡೆದ ಆ ಸತತ ಪ್ರಯತ್ನದಿಂದ ತನುಜಾ ಅಕ್ಷರಶಃ ಸುಸ್ತಾಗಿ ಹೋದಳು. ಅವಳು ಹಿಂದೆಂದೂ ಇಂತಹ ಸುಖವನ್ನು ಅನುಭವಿಸಿರಲಿಲ್ಲ. ನೀನು ನನ್ನನ್ನು ಅಳುವಂತೆ ಮಾಡಿದ್ದೀಯಾ, ನೀನು ಅದ್ಭುತ ವ್ಯಕ್ತಿಯೆಂದು ಅವಳು ಹೊಗಳಿದಳು. ಅಲ್ಲಿಂದ ಅವರ ಸಂಬಂಧ ಗಟ್ಟಿಯಾಯಿತು. ಕೇವಲ ವೈದ್ಯ ಸೇವಕನಾಗಿದ್ದವರು ಪ್ರೇಮಿಗಳಾದರು. 1 ತಿಂಗಳ ನಂತರ ಸಂದೀಪ್ ಧೈರ್ಯ ಮಾಡಿ, ನಾನು ನಿನ್ನನ್ನು ಪ್ರೀತಿಸುತ್ತಿದ್ದೇನೆ, ಮದುವೆಯಾಗಲು ಸಿದ್ಧ ಎಂದನು. ತನುಜಾ ಕೂಡ ತನ್ನ ಆಸ್ತಿ ಮತ್ತು ಜೀವನಕ್ಕೆ ಒಬ್ಬ ವಾರಸುದಾರ ಬೇಕೆಂದು ಒಪ್ಪಿಕೊಂಡಳು. ತನುಜಾ ನ್ಯಾಯಾಲಯಕ್ಕೆ ಹೋಗಿ ಎಲ್ಲಾ ದಾಖಲೆಗಳನ್ನು ಸಿದ್ಧಪಡಿಸಿ ಸಂದೀಪ್ನನ್ನು ಕರೆದೊಯ್ದು ರಿಜಿಸ್ಟರ್ ಮ್ಯಾರೇಜ್ ಮಾಡಿಕೊಂಡಳು. ಸಂದೀಪ್ಗೆ ತನ್ನ ತಾಯಿಯ ಬಗ್ಗೆ ಚಿಂತೆಯಾಯಿತು. ಆಗ ತನುಜಾ 5 ಲಕ್ಷ ರೂಪಾಯಿಯ ಚೆಕ್ ನೀಡಿ, ಇದನ್ನು ನಿನ್ನ ತಾಯಿಗೆ ಕೊಡು, ಅವಳು ಒಪ್ಪುತ್ತಾಳೆ ಎಂದಳು. ಸಂದೀಪ್ ಮನೆಗೆ ಹೋಗಿ ಹಣ ನೀಡಿ ವಿಷಯ ತಿಳಿಸಿದಾಗ ಮೊದಲು ತಾಯಿ ಕೋಪಗೊಂಡರೂ ಬಡತನದ ಕಾರಣ ಮತ್ತು ಮಗನ ನಿರ್ಧಾರಕ್ಕೆ ಸಮ್ಮತಿಸಿದಳು. ಆದರೆ ಜಾಗರೂಕನಾಗಿರು, ಕಾಲ ಸರಿಯಿಲ್ಲ ಎಂದು
ಎಚ್ಚರಿಕೆ ನೀಡಿದಳು. ಸಂದೀಪ್ ಈಗ ತನುಜಾಳ ಜೊತೆ ಸುಖವಾಗಿದ್ದಾನೆ. ಸ್ನೇಹಿತರೆ, ಈ ಕಥೆಯನ್ನು ನಾವು ಕೇವಲ ಅರಿವು ಮೂಡಿಸಲು ಮತ್ತು ಮನರಂಜನೆಗಾಗಿ ಹೇಳುತ್ತಿದ್ದೇವೆ. ಇಲ್ಲಿ ಯಾರ ಭಾವನೆಗಳಿಗೂ ಧಕ್ಕೆ ತರುವ ಉದ್ದೇಶ ನಮಗಿಲ್ಲ. ಈ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಸಂದೀಪ್ ಮಾಡಿದ್ದು ಸರಿಯೇ? ದಯವಿಟ್ಟು ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.